ನಮಸ್ತೆ ಕನ್ನಡ ಕಲಿಕಾ ವೇದಿಕೆ ಕೆಕೆವಿ ಮೀಡಿಯಾ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಸುಸ್ವಾಗತ. ನಾನು ನಿಮ್ಮೆಲ್ಲರ ಪ್ರೀತಿಯ ಕವನ ಲೇಡಿ ಟೈಗರ್. ಇಂದು 2ನೇ ಪ್ರಶ್ನೋತ್ತರ ಪರ್ವಗಾಗಿ ಎಲ್ಲರೂ ಕುತೂಹಲದಿಂದ ಕಾಯ್ತಾ ಇದ್ದೀರಾ ಅಂತ ನನಗೆ ಚೆನ್ನಾಗಿ ಗೊತ್ತು. ನಿಮ್ಮ ಜ್ಞಾನವನ್ನ ಹೆಚ್ಚಿಸುವ ಕುತೂಹಲಕಾರಿ ಪ್ರಶ್ನೋತ್ತರ ಪರ್ವವನ್ನ ನೋಡೋಣ ಬನ್ನಿ. ಪ್ರಶ್ನೆ 1. ಶ್ರೀಹರಿಚರಿತ ಈ ಮಹಾಕಾವ್ಯದ ರಚನಾಕಾರರು ಯಾರು? ಉತ್ತರ ಪುರೋಹಿತ ತಿರುನಾರಾಯಣ ಅಯ್ಯಂಗಾರ್ ನರಸಿಂಹಾಚಾರ್. ಪ್ರಶ್ನೆ 2. ನಿಚ್ಚನಿಗೆ ಈ ಪದದ ಅರ್ಥ ಏನು? ಉತ್ತರ ಏಣಿ. ಪ್ರಶ್ನೆ 3. ದಿವಾನ ಎಂಬ ಪದವು ಯಾವ ಭಾಷೆಯ ಅರ್ಥವಾಗಿದೆ? ಉತ್ತರ ಪರ್ಷಿಯನ್. ಪ್ರಶ್ನೆ 4. ಹರಿಕೇಶ ಇದು ಯಾರ ಅಂಕಿತ ನಾಮವಾಗಿದೆ? ಉತ್ತರ ಮುತ್ತಯ್ಯ ಭಾಗವತಾರ್. ಪ್ರಶ್ನೆ 5. ಕರ್ನಾಟಕ ಶಾಸ್ತ್ರೀಯ ಸಂಗೀತದ ವಾಗ್ಗೇಯಕಾರರಲ್ಲಿ ತಂಜಾವೂರಿನ ತ್ರಿಮೂರ್ತಿಗಳೆಂದು ಯಾರನ್ನ ಕರೆಯುತ್ತಾರೆ? ಉತ್ತರ ತ್ಯಾಗರಾಜರು, ಮುತ್ತುಸ್ವಾಮಿ ದೀಕ್ಷಿತರು ಮತ್ತು ಶ್ಯಾಮಶಾಸ್ತ್ರಿಗಳು. ಪ್ರಶ್ನೆ 6. ನಾರಾಯಣ ನೋಡಬಾರದು ಚೀಲದೊಳಗಿನದನು ಈ ನಾಟಕದ ಕರ್ತೃ ಯಾರು? ಉತ್ತರ ಡಾಕ್ಟರ್ ಚಂದ್ರಶೇಖರ ಕಂಬಾರ್. ಪ್ರಶ್ನೆ 7. ನಮ್ಮ ಭಾರತಕ್ಕೆ ಯಾವಾಗ ಸ್ವತಂತ್ರ ಸಿಕ್ಕಿತು? ಉತ್ತರ 1947 ಆಗಸ್ಟ್ 15. ಪ್ರಶ್ನೆ 8. ಲೂಯಿಸ್ ಬ್ರೈಲ್ ಅವರು ಜನಿಸಿದ್ದು ಯಾವಾಗ? ಉತ್ತರ ಜನವರಿ 4, 1809. ಪ್ರಶ್ನೆ 9. ನಮ್ಮ ಕರ್ನಾಟಕದಲ್ಲಿ ಮೊದಲ ಯುದ್ಧ ಯಾವಾಗ ನಡೆಯಿತು ಮತ್ತೆ ಯಾರ ಒಪ್ಪಂದದಲ್ಲಿ ಮುಕ್ತಾಯವಾಯಿತು? ಉತ್ತರ ನಮ್ಮ ಕರ್ನಾಟಕದ ಮೊದಲ ಯುದ್ಧ ಬ್ರಿಟಿಷ್ ಮತ್ತು ಫ್ರೆಂಚರ ನಡುವೆ ನಡೆಯಿತು. ಇದು 1746ರಿಂದ 48ರವರೆಗೆ ನಡೆಯಿತು. ಜೊತೆಗೆ ಇದು ಎಕ್ಸಾಲ ಚಾಪಲ್ದೊಂದಿಗೆ ಮುಕ್ತಾಯವಾಯಿತು. ಪ್ರಶ್ನೆ 10. 2ನೇ ಕರ್ನಾಟಕ ಯುದ್ಧ ಯಾವಾಗ ಮತ್ತು ಹೇಗೆ ಮುಕ್ತಾಯವಾಯಿತು? ಉತ್ತರ 1749ರಿಂದ 1753ರವರೆಗೆ ನಡೆದು ಪಾಂಡಿಚೇರಿ ಒಪ್ಪಂದದೊಂದಿಗೆ ಮುಕ್ತಾಯವಾಯಿತು. ಪ್ರಶ್ನೆ 11. 3ನೇ ಕರ್ನಾಟಕ ಯುದ್ಧ ಯಾವಾಗ ಮತ್ತು ಹೇಗೆ ಮುಕ್ತಾಯವಾಯಿತು? ಉತ್ತರ 1758ರಿಂದ 1763ರವರೆಗೆ ಈ ಯುದ್ಧ ನಡೆಯಿತು. ವಾಂಡಿವಾಸ್ ಕದನದೊಂದಿಗೆ ಬ್ರಿಟಿಷರು ಗೆದ್ದು ಪ್ಯಾರಿಸ್ನೊಂದಿಗೆ ಮುಕ್ತಾಯವಾಯಿತು. ಪ್ರಶ್ನೆ 12. ಕನ್ನಡದ ಮೊಟ್ಟ ಮೊದಲ ಗ್ರಂಥವಾದ ಕವಿರಾಜ ಮಾರ್ಗ ಎಂಬ ಕೃತಿಯು ಯಾವ ಸಮಯದಲ್ಲಿ ರಚನೆಯಾಯಿತು? ಉತ್ತರ ಕ್ರಿಸ್ತಶಕ 850 9ನೇ ಶತಮಾನ. ಪ್ರಶ್ನೆ 13. ಕೃಷ್ಣದೇವರಾಯನ ಆಸ್ಥಾನದಲ್ಲಿದ್ದ ವಿಕಟ ಕವಿ ಎಂಬ ವ್ಯಕ್ತಿ ಯಾರು? ಉತ್ತರ ತೆನಾಲಿ ರಾಮಕೃಷ್ಣ. ಪ್ರಶ್ನೆ 14. ಹೆಣ್ಣು ಕುದುರೆ ಎಂದು ಏನೆಂದು ಕರೆಯುತ್ತಾರೆ? ಉತ್ತರ ಬಡವಿ. ಪ್ರಶ್ನೆ 15. ನಮ್ಮ ಕರ್ನಾಟಕದಲ್ಲಿ ಮೊಟ್ಟ ಮೊದಲ ಬಾರಿಗೆ ಭಾರತ ರತ್ನ ಪ್ರಶಸ್ತಿಯನ್ನು ಪಡೆದವರು ಯಾರು? ಉತ್ತರ ಸರ್ ಎಂ ವಿಶ್ವೇಶ್ವರಯ್ಯ. ಪ್ರಶ್ನೋತ್ತರ ಎಂಬ ನಮ್ಮ ಪ್ರಶ್ನೋತ್ತರಗಳು ಇಲ್ಲಿಗೆ ಮುಕ್ತಾಯವಾಗಿವೆ. ಇನ್ನೂ ನಿಮ್ಮ ಜ್ಞಾನವನ್ನು ಹೆಚ್ಚಿಸಲು ನಾನು ಮತ್ತಷ್ಟು ಪ್ರಶ್ನೆಗಳನ್ನು ಕೇಳುತ್ತೇನೆ. ನಿಮಗೆ ಉತ್ತರಗಳು ಗೊತ್ತಿದ್ದರೆ ದಯವಿಟ್ಟು ನಮ್ಮ ಕಾಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಮೈಸೂರಿನ ಹೈದರಾಲಿ, ಟಿಪ್ಪು ಸುಲ್ತಾನ್ ಮತ್ತು ಬ್ರಿಟಿಷರ ನಡುವೆ ನಡೆದ ಯುದ್ಧಗಳು ಯಾವುವು ಮತ್ತೆ ಯಾವ ಇಸ್ವಿಯಲ್ಲಿ? ಈ ಪ್ರಶ್ನೆಗೆ ನಿಮಗೆ ಉತ್ತರ ಗೊತ್ತಿದ್ದಲ್ಲಿ ಕಾಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ. ನಿಮ್ಮ ಉತ್ತರಗಳು ತಪ್ಪಿದ್ದರೂ ಪರವಾಗಿಲ್ಲ, ದಯವಿಟ್ಟು ನಮ್ಮ ಕಾಮೆಂಟ್ ಬಾಕ್ಸ್ನಲ್ಲಿ ನಿಮ್ಮ ಉತ್ತರಗಳನ್ನು ತಿಳಿಸಿ. ನಮ್ಮ ಚಾನಲ್ನ ತಂಡದವರು ನಿಮ್ಮ ಉತ್ತರಗಳನ್ನು ತಿದ್ದುಪಡಿ ಮಾಡುತ್ತೇವೆ. ನಮ್ಮ ಚಾನಲ್ನಿಂದ ನೀವು ಇನ್ನೂ ಹೆಚ್ಚು ಜ್ಞಾನವನ್ನು ಪಡೆದುಕೊಳ್ಳುತ್ತಿದ್ದೀರಾ ಎಂದು ನಿಮಗೆ ಅನಿಸಿದರೆ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತಷ್ಟು ಜನರಿಗೂ ಕೂಡ ಶೇರ್ ಮಾಡಿ. ಧನ್ಯವಾದಗಳು. ಮತ್ತೊಮ್ಮೆ ಸಿಗೋಣ.